ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ಚಾನಲ್ನ ಪ್ರಮುಖ ಉದ್ದೇಶ ಅಂದ್ರೆ ಪುಸ್ತಕಗಳನ್ನ, ಅದರಲ್ಲೂ ಕನ್ನಡ ಪುಸ್ತಕಗಳನ್ನ ಹೆಚ್ಚು ಜನ ಓದ್ಲಿ ಅಂತ ಉತ್ತೇಜನ ಕೊಡುವಂಥದ್ದೇ ಈ ಚಾನಲ್ನ ಪ್ರಮುಖ ಉದ್ದೇಶ. ಇವತ್ತು ನಾನು ಪರಿಚಯಿಸ್ತಿರುವಂತಹ ಪುಸ್ತಕ ಅಂದ್ರೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಬರೆದಿರುವಂತಹ ಮತದಾನ ಅಂತ ಒಂದು ಪುಸ್ತಕನ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಲೆಂತ್ ಏನಾದರೂ ಜಾಸ್ತಿ ಆಯಿತು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು 1.25 ಸ್ಪೀಡಲ್ಲಿ ನೋಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕೊನೆವರೆಗೂ ನೋಡಿದ್ರೆ ಈ ಕಾದಂಬರಿಯ ಸ್ವಾರಸ್ಯ ಏನಿದೆ ಅದು ಎಲ್ರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಕೊನೆವರೆಗೂ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮತದಾನ ಅಂದ್ರೆ ಒಬ್ಬ ಪಾಲಿಟಿಷಿಯನ್ ಸ್ಟೋರಿ ಅಂತ ಎಲ್ಲರೂ ತಿಳ್ಕೊಬಹುದು. ಆದ್ರೆ ಇದರಲ್ಲಿ ಪಾಲಿಟಿಷಿಯನ್ ಕ್ಯಾರೆಕ್ಟರ್ ಒಂದು ಸಣ್ಣ ಭಾಗ ಇರುತ್ತೆ ಬಿಟ್ರೆ ಮಿಕ್ಕಿದೆಲ್ಲ ಭಾಗ ಈ ಕಾದಂಬರಿನ ಆವರಿಸಿರೋದು ಸರಳ ವ್ಯಕ್ತಿತ್ವ ಮತ್ತೆ ಆದರ್ಶ ವ್ಯಕ್ತಿತ್ವ ಹೊಂದಿರೋ ಡಾಕ್ಟರ್ ಶಿವಪ್ಪ ಅನ್ನೋರ ಬಗ್ಗೆ. ನಮ್ಮ ದೇಶದಲ್ಲಿ ಪಾಲಿಟಿಷಿಯನ್ಸ್ನ ಕೆಲವರು ಜೀವನದ ಪ್ರಮುಖ ಅಂಗವಾಗಿ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಅವರು ವಾಸವಾಗಿರೋ ಏರಿಯಾಗೆ ಆ ಪೊಲಿಟಿಷಿಯನ್ ಬಂದರೂ ತಲೆನೇ ಕೆಡಿಸ್ಕೊಳಲ್ಲ. ಅಂದರೆ ಯಾವ್ದಾರು ಒಂದು ಫಂಕ್ಷನಿಗೆ ಪೊಲಿಟಿಷಿಯನ್ ಬಂದಿರಂದ್ರೆ ಆ ಫಂಕ್ಷನಿಗೂ ಕೆಲವರು ಹೋಗಲ್ಲ, ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತ ಇರ್ತಾರೆ. ಆ ಪೊಲಿಟಿಷಿಯನ್ ಬಂದರೆ ನಾನೇನು ಮಾಡಲಿ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ ಕಾದಂಬರಿ ಏನಿದೆ ಮತದಾನ ಅಂತ, ಇದರಲ್ಲಿ ಒಬ್ಬ ಪಾಲಿಟಿಷಿಯನ್ ಸಲುವಾಗಿ ಒಂದು ಕುಟುಂಬದ ಶಾಂತಿ ನೆಮ್ಮದಿನೇ ಹಾಳಾಗುವಂಥ ಒಂದು ಸನ್ನಿವೇಶಗಳು ಎದುರಾಗ್ತವೆ. ಆದರೂ ಆ ಪೊಲಿಟಿಷಿಯನ್ ಆ ಕುಟುಂಬ ಮುಂಚೆ ಉದ್ಧಾರ ಆಗ್ಲಿಕ್ಕೆ ನಾನೇ ಕಾರಣ ಅಂತ ಹೇಳ್ಕೊಂತಂದ್ಬಿಟ್ರೆ ಆ ಕುಟುಂಬ ಹಾಳಾಗಿದ್ದಕ್ಕೆ ಯಾವುದೇ ಒಂದು ಸಂತಾಪನ ಸೂಚಿಸಲ್ಲ. ಈ ಕಾದಂಬರಿ ಆರಂಭ ಏನಾಗುತ್ತೆ, ಅವಾಗ ಡಾಕ್ಟರ್ ಶಿವಪ್ಪ ಅಂತ ಏನಿರ್ತಾರೆ, ಅವರ ತಂದೆಯವರು ತೀರ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಡಾಕ್ಟರ್ ಶಿವಪ್ಪ ಮತ್ತೆ ಅವರ ಅಮ್ಮ ವಾಸವಾಗಿರ್ತಾರೆ. ಅವ್ರ ಅಮ್ಮನ ಹೆಸರು ಕಲ್ಲಮ್ಮ ಅಂತ. ಅವ್ರ ಅಕ್ಕ ಡಾಕ್ಟರ್ ಶಿವಪ್ಪ ಅವ್ರ ಅಕ್ಕಂದು ಮದುವೆ ಆಗಿ ಅವ್ರ ಗಂಡನ ಮನೆ ಇರ್ತಾರೆ. ಆ ಮನೆ ಏನಿರುತ್ತೆ, ಶಿವಪ್ಪ ಅವ್ರ ಮನೆ ಒಂದು ಹಳ್ಳಿಲಿ ಇರುತ್ತೆ. ಆ ಒಂದು ಅವ್ರು ವಾಸವಾಗಿದ್ದ ಹಳ್ಳಿ ಮನೆ ಏನಿರುತ್ತೆ, ಆ ಮನೆ ಒಂದು ಹಾಲ್, ಹಜಾರ ಅಂತ ಏನು ಕರಿತೀವಿ, ಅದನ್ನೇ ಒಂದು ಸಣ್ಣ ಕ್ಲಿನಿಕ್ ಆಗಿ ಮಾಡ್ಕೊಂಡಿರ್ತಾರೆ. ಮತ್ತೆ ಇವರು ಕೂಡ ಸೈಕಲಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಹೋಗಿ ಒಂದು ಟ್ರೀಟ್ಮೆಂಟ್ ಕೊಟ್ಟು ಬರ್ತಾ ಇರ್ತಾರೆ. ಆದರೆ ಔಷಧಿಗೆ ದುಡ್ಡು ತಗೊಂತಾರೆ ಬಿಟ್ರೆ ಅವರ ಟ್ರೀಟ್ಮೆಂಟಿಗೆ ಯಾವುದೇ ರೀತಿ ಫೀಸ್ ತಗೊಳ್ಳಲ್ಲ. ಅಕಸ್ಮಾತ್ ಪೇಷಂಟ್ ಏನಾದರೂ ಬಡವರಾಗಿದ್ದರೆ ಔಷಧಿನೂ ಫ್ರೀಯಾಗೆ ಕೊಡ್ತಾ ಇರ್ತಾರೆ. ಸೊ ಈ ರೀತಿ ಅವರು ಜನಸೇವೆ ಮಾಡ್ತಾ ಇರ್ತಾರೆ. ಇದು ಅವರ ಆದರ್ಶನೂ ಅಷ್ಟೇ. ಅಂದರೆ ಅವರಿಗೆ ತುಂಬ ಆಫರ್ಗಳು ಬಂದಿರುತ್ತೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೆಲ್ಲ, ಬಟ್ ಆದರೂ ಅವ್ರು ಹೋಗಿರಲ್ಲ, ಆ ಜಾಬ್ನ ರಿಜೆಕ್ಟ್ ಮಾಡಿರ್ತಾರೆ. ಏನಕ್ಕೆ ಅಂದರೆ ಅವ್ರದ್ದೊಂದು ಆದರ್ಶ, ಆ ಹಳ್ಳಿಲಿ ಇತ್ಕೊಂಡು ಜನಸೇವೆ ಮಾಡ್ಬೇಕಂತ ಹೇಳಿ. ಆ ಹಳ್ಳಿಯಲ್ಲಿ ಒಂದು ಇಬ್ಬರು ದೊಡ್ಡ ಶ್ರೀಮಂತ ಕುಟುಂಬದವ್ರು ಇರ್ತಾರೆ. ಮೊದಲನೇವರು ಸಾದ್ರವಳ್ಳಿಯವರು ಅಂತ. ಆ ಕ್ಷೇತ್ರದ MLA ಆಗಿ ಒಂದು ಕಾಲದಲ್ಲಿ ಜನಪ್ರಿಯತೆ ಗಳಿಸಿರ್ತಾರೆ. ಅವ್ರ ಪಕ್ಷ ಬಂದು ಜನತಾ ಪಕ್ಷ ಅಂತ, ಅವರೇ ಕಟ್ಟಿರುವಂಥದ್ದು. ಎರಡನೇವರು ರಾಮಲಿಂಗೇಗೌಡರು ಅಂತ. ಇವರು ಪೊಲಿಟಿಷಿಯನ್ ಅಲ್ಲ, ಅದ್ರ ಬದಲು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅಂದರೆ ಹಳ್ಳಿಗಳಲ್ಲಿ ಚಾನಲ್ಲು, ಕೆರೆ ಕಟ್ಟೆ ಮತ್ತು ಸ್ಕೂಲ್ಸು ಇವನ್ನೆಲ್ಲ ಕಟ್ಸೋವಂಥ ಒಂದು ಕಾಂಟ್ರಾಕ್ಟ್ರು ಕೆಲಸ ಮಾಡ್ತಾ ಇರ್ತಾರೆ. ರಾಮಲಿಂಗೇಗೌಡರಿಗೆ ಈ ಕಾಂಟ್ರಾಕ್ಟ್ ಎಲ್ಲ ಕೊಡಿಸಿರೋರು ಒಬ್ಬ ಪೊಲಿಟಿಷಿಯನ್, ನಾಗರಹಳ್ಳಿ ಅಪ್ಪಾಜಿ ಅಂತಲೇ ಕರೀತಾ ಇರ್ತಾರೆ ರಾಮಲಿಂಗೇಗೌಡರು. ಅವರಿಬ್ಬರು ತುಂಬ ಆತ್ಮೀಯರಾಗಿರ್ತಾರೆ. ಈ ಅಪ್ಪಾಜಿ ಅಂತ ಏನು ಕರಿತಿರ್ತಾರೆ, ಅವರು ಪ್ರಸ್ತುತ ಹಾಲಿ MLA ಮತ್ತು ಸಚಿವರಾಗಿರ್ತಾರೆ. ಈ ಸಚಿವರಿಗೆ ಆ ಭಾಗದಲ್ಲಿ ಓಟ್ ಬರಲಿಕ್ಕೆ ರಾಮಲಿಂಗೇಗೌಡರು ಪ್ರಮುಖ ಪಾತ್ರ ವಹಿಸಿರ್ತಾರೆ. ತುಂಬ ಹೆಲ್ಪ್ ಮಾಡಿರ್ತಾರೆ ಅವರು ಎಲೆಕ್ಷನಲ್ಲಿ ಗೆಲ್ಲಿಕ್ಕೆ. ಆ ಟೈಮಲ್ಲಿ ಸಾದ್ರವಳ್ಳಿಯವರು ಕೂಡ ಆ ಎಲೆಕ್ಷನ್ಗೆ ನಿಂತಿರ್ತಾರೆ, ಕಂಟೆಸ್ಟ್ ಮಾಡಿರ್ತಾರೆ. ರಾಮಲಿಂಗೇಗೌಡರು ಆ ನಾಗರಹಳ್ಳಿ ಕುಟುಂಬದವ್ರನ್ನ, ಅಂದ್ರೆ ನಾಗರಹಳ್ಳಿಯವ್ರನ್ನ, ಅಪ್ಪಾಜಿನ ಗೆಲ್ಲಿಸೋದಕ್ಕೆ ಸಾದ್ರವಳ್ಳಿಯವ್ರಿಗೂ ಮತ್ತೆ ರಾಮಲಿಂಗೇಗೌಡರಿಗೂ ಆಗ್ತಿರಲ್ಲ. ಒಬ್ರನ್ನೊಬ್ರು ದ್ವೇಷಿಸ್ತಾ ಇರ್ತಾರೆ. ಡಾಕ್ಟರ್ ಶಿವಪ್ಪ ಅವರಿಗೆ ಅವರ ಮದುವೆ ಆಗ್ಲಿಕ್ಕೆ ಇಷ್ಟ ಇರಲ್ಲ. ಆದ್ರೆ ಅವರ ತಾಯಿ ಕೇಳ್ತಾ ಇರಲ್ಲ, ಫೋರ್ಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಹೋಗಿ ಹೆಣ್ಣು ನೋಡ್ಕೊಂಬ, ಅಲ್ಲಿ ಒಬ್ರು ಪರಿಚಯಸ್ಥರು ಹೇಳಿದ್ದಾರೆ, ಈ ತರ ಎಲ್ಲ ಫೋರ್ಸ್ ಮಾಡ್ತಾ ಇರ್ತಾರೆ. ಇದೇ ರೀತಿ ಸಾದ್ರವಳ್ಳಿ ಅವರಿಗೆ ಡಾಕ್ಟರ್ ಬಗ್ಗೆ ಗೊತ್ತಾಗಿ ಒಂದ್ಸಲ ಮನೆಗೆ ಬಂದು ಹಿಂಗೆ ಹೇಳೋಗ್ತಾರೆ, ನಮ್ಮ ಮಗಳಿಗೆ ಒಂದು ಕನ್ಯಾ ನೋಡ್ಲಿಕ್ಕೆ ಕಳಿಸ್ರಿ ನಿಮ್ಮ ಗಂಗೆ ಅಂತ ಅವ್ರ ತಾಯಿಯವ್ರ ಹತ್ರ ಮಾತಾಡ್ ಹೋಗ್ತಾರೆ. ಸಾದ್ರವಳ್ಳಿ ಅವರು ಮಾತಾಡ್ ಹೋದ್ಮೇಲೆ ತುಂಬಾ ಫೋರ್ಸ್ ಮಾಡಿ ಅವ್ರ ತಾಯಿಯವರು ಅವ್ರ ಮನೆಗೆ ಹೆಣ್ಣು ನೋಡ್ಲಿಕ್ಕೆ ಅಂತ ಕಳಿಸ್ತಾರೆ. ಅಲ್ಲಿ ಇವರು ಡಾಕ್ಟರ್ ಶಿವಪ್ಪ ಅವ್ರ ಕ್ಲೋಸ್ ಫ್ರೆಂಡ್ ಅಂದ್ರೆ ಚೆಲು ಶೆಟ್ಟಿ ಅಂತ. ಆ ಚೆಲು ಶೆಟ್ಟಿ ಮತ್ತೆ ಶಿವಪ್ಪ ಇಬ್ರು ಹೋಗಿ ಸಾದ್ರವಳ್ಳಿ ಅವ್ರ ಮನೆಗೆ ಹೋಗ್ತಾರೆ. ಇಬ್ಬರಿಗೂ ಒಳ್ಳೆ ಟ್ರೀಟ್ಮೆಂಟ್, ಅಂದ್ರೆ ಪುಷ್ಕಳವಾದಂತ ಊಟ ಉಪಚಾರ ಎಲ್ಲ ಮಾಡಾದ್ಮೇಲೆ ಎಲ್ಲಿ ಹೆಣ್ಣೆ ತೋರಿಸ್ತಿಲ್ಲಲ್ಲ ಅಂತ ಶಿವಪ್ಪ ಅವರು ಚೆಲುವ ಶೆಟ್ಟಿ ಕೇಳ್ತಾರೆ. ಅದು ಅವರಿಗೆಲ್ಲ ಕೇಳಿಸುತ್ತೆ, ಅಲ್ಲಿ ಬಂದಿರೋ ರಿಲೇಟಿವ್ಸಿಗೆ. ಹೆಣ್ಣನ್ನ ಕರ್ಕೊಂಬಂದು ತೋರಿಸ್ತಾರೆ. ಹೆಂಗಿರ್ತಾಳಂದ್ರೆ ಹೆಣ್ಣು ಈ ತೊಳೆದ ಕೆಂಡ ಅಂತಾರಲ್ಲ ಅಷ್ಟು ಚೆನ್ನಾಗಿರ್ತಾಳೆ, ಅಂದ್ರೆ ಅಷ್ಟು ಕಪ್ಪಾಗಿರ್ತಾಳೆ. ಇವ್ರಿಗೆ ಇಷ್ಟ ಆಗಲ್ಲ, ಫ್ರಾಂಕ್ ಆಗಿ, ಅಲ್ಲಿ ಹೇಳಕ್ ಸರಿ ಆಗಲ್ಲ ಅಂತ ಹೇಳಿ ತಿಳಿಸ್ತೀನಿ ಅಂತ ಹೇಳಿ ಬರ್ತಾರೆ. ಆಮೇಲೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ.
ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಶಿವಪ್ಪ ಅವ್ರ ಅಕ್ಕ ಇನ್ನೊಂದು ಸಂಬಂಧ ಇದೆ, ನಮ್ಮ ಸಂಬಂಧಿಕರೇ ಆಗಬೇಕು ಅಂತ ಹೇಳಿ ರಾಮಲಿಂಗೇಗೌಡರು ಏನಿರ್ತಾರೆ ಅವ್ರಿಗೆ ಇಬ್ರು ಹೆಣ್ಮಕ್ಳು ಇರ್ತಾರೆ, ಕೆಂಪಲಕ್ಷ್ಮಿ ಮತ್ತೆ ರಂಗಲಕ್ಷ್ಮಿ ಅಂತ. ಕೆಂಪಲಕ್ಷ್ಮಿ ಮದುವೆ ಆಗಿರುತ್ತೆ ಪುಟ್ಟತಮ್ಮಯ್ಯ ಅನ್ನೋರ್ ಜೊತೆ. ರಂಗಲಕ್ಷ್ಮಿದ ಏನು ಮದುವೆ ಆಗಿರಲ್ಲ. ಆ ಒಂದು ರಂಗಲಕ್ಷ್ಮಿ ಅನ್ನೋ ಹುಡುಗಿಗೆ ನೋಡ್ಕೊಂಬರಪ್ಪ ಅಂತ ಹೇಳಿ ಫೋರ್ಸ್ ಮಾಡ್ತಾರೆ, ಮತ್ತು ಚೆಲುವ ಶೆಟ್ಟಿ ಅನ್ನೋರ್ ಜೊತೆ ಹೋಗಿ ನೋಡ್ಕೊಂಬರ್ತಾರೆ. ಅಲ್ಲಿ ರಂಗಲಕ್ಷ್ಮಿ ನೋಡಕ್ ತುಂಬಾ ಸುಂದರವಾಗಿರ್ತಾಳೆ. ಅವಾಗ ಇವ್ರಿಗೆ ಇಷ್ಟ ಆಗುತ್ತೆ. ಇನ್ನೇನು ಇಷ್ಟ ಆಗಿದೆ ಅಂತ ಹೇಳ್ಬೇಕು. ಅವಾಗ ಒಂದ್ ಸನ್ನಿವೇಶ ನಡೀತೆ. ಏನಂದ್ರೆ ಇವರು ರಾಮಲಿಂಗೇಗೌಡರು ಚೆಲುವ ಶೆಟ್ಟಿನ ಮನೆ ಹಿಂದ್ಗಡೆ ಕರ್ಕೊಂಡೋಗಿ, ನಿಮ್ಮ ಫ್ರೆಂಡಿಗೆ ಒಂದು ಹುಚ್ಚಿಡ್ದಿದೆಯಲ್ಲ ಜನಸೇವೆ ಮಾಡ್ಬೇಕಂತ, ಈ ಹುಚ್ಚು ಯಾವಾಗ ಬಿಟ್ಟು ಹೋಗುತ್ತೆ ಅಂತ ಕೇಳ್ತಾರೆ. ಅಂದ್ರೆ ತುಮಕೂರಲ್ಲಿ ಅಥವಾ ತಿಪ್ಟೂರಲ್ಲಿ ಒಂದು ಒಳ್ಳೆ ಸಿಟಿಲಿ ನಾನೊಂದು ಮನೆ ಕಟ್ಟಿಸ್ಕೊಡ್ತೀನಿ, ಅಲ್ಲೇ ಕ್ಲಿನಿಕ್ ಮಾಡ್ಕೊಡ್ತೀನಿ, ಇನ್ನು ಜಾಸ್ತಿ ದುಡಿಬೋದು, ಇವರು ದುಡ್ಡು ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಆದ್ರೆ ನಾ ಮುಂಚೆನೆ ಹೇಳ್ದಂಗೆ ಡಾಕ್ಟರ್ ಶಿವಪ್ಪ ಅನ್ನೋರು ಅವ್ರ ಆದರ್ಶನ್ ಬಿಟ್ಟು ಬಾಳ್ತಾ ಇರಲ್ಲ. ಹಾಗಾಗಿ ಆ ಮನೆಗೆ ಏನ್ ಬರ್ತಾರೆ, ಚೆಲುವ ಶೆಟ್ಟಿ ಅವಾಗ ಫ್ರಾಂಕ್ ಆಗಿ ಹೇಳ್ತಾನೆ, ನೋಡಪ್ಪ ನಿನ್ನ ಆದರ್ಶ ಏನಿದೆ ಅದಕ್ಕೆ ಸೂಟ್ ಆಗೋಂತ ಹೆಣ್ಣಲ್ಲ ಅದು. ಅವರ ಮಾವನವರು ಅಂದ್ರೆ ನಿಮ್ಮ ಮಾವ ಆಗುವಂತವ್ರು ಈ ರೀತಿ ಹೇಳ್ತಾ ಇದಾರೆ ನೋಡು, ಇನ್ನ ಅಪ್ ಟು ಯು, ನಿನ್ನ ಇಷ್ಟ ಇನ್ನ ಇದ್ರ ಮೇಲೆ ಅಂತ ಹೇಳ್ತಾರೆ. ಸರಿ ಅಂತ ಆ ಸಂಬಂಧನೂ ಬೇಡ ಅಂತ ಬಿಡ್ತಾರೆ. ಇದಾಗ ಸ್ವಲ್ಪ ದಿನಕ್ಕೆ ಕೆಂಪಲಕ್ಷ್ಮಿ ಅನ್ನೋರು ಅಂದ್ರೆ ಪುಟ್ಟಮ್ಮಯ್ಯ ಅವ್ರ ಹೆಂಡತಿ, ರಾಮಲಿಂಗೇಗೌಡರು ದೊಡ್ಡ ಮಗಳು ನ್ಯೂಮೋನಿಯಾ ಆಗಿ ತೀರ್ಕೊಂತಾರೆ. ಅವಾಗ ಪುಟ್ಟಮ್ಮಯ್ಯ ಇಲ್ಲಿಗೆ ಮಾವನ ಮನೆಗೆ ಬಂದು, ರಾಮಲಿಂಗೇಗೌಡರ ಮನೆಗೆ ಬಂದು ತುಂಬಾ ಹತ್ತು ಕರೆದು ಮಾಡಿ ರಾಮಲಿಂಗೇಗೌಡರು ಇಲ್ಲದ ಸಮಯ ನೋಡಿ ಅವ್ರ ಹೆಂಡತಿ ಜೊತೆ ಅಂದ್ರೆ ಅವ್ರ ಅತ್ತೆಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅಂದ್ರೆ ಪುಟ್ಟಮ್ಮಯ್ಯವ್ರ ಮಗ ಮಂಜಪ್ಪ ಅಂತ, ಅವನು ನೋಡ್ಕೊಳಕ್ಕೆ ಅಟ್ಲೀಸ್ಟ್ ಒಂದು ಹುಡುಗಿ ಬೇಕು, ತುಂಬಾ ಹಚ್ಕೊಂಡಿದ್ದಾನೆ ರಂಗಲಕ್ಷ್ಮಿಗೆ, ದಯವಿಟ್ಟು ಮದುವೆ ಮಾಡ್ಕೊಡಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ರಂಗಲಕ್ಷ್ಮಿಗೂ ಇಷ್ಟ ಇರಲ್ಲ. ರಾಮಲಿಂಗೇಗೌಡರಿಗೆ ಒಂದು ಕಾಂಟ್ರಾಕ್ಟ್ ಇವರಿಂದಾನೇ ರೆಫರೆನ್ಸ್ ಸಿಗುತ್ತೆ. ಅದನ್ನ ಇಂಪ್ರೆಸ್ ಆಗಿ ರಂಗಲಕ್ಷ್ಮಿ ಜೊತೆ ಮದುವೆ ಮಾಡೇ ಬಿಡ್ತಾರೆ. ಈ ಒಂದು ಟೈಮಲ್ಲಿ ಒಂದು ಹಾಸ್ಯ ಸನ್ನಿವೇಶ ನಡೆಯುತ್ತೆ. ಕರ್ನಾಟಕದ ಏಕೀಕರಣ ಚಳವಳಿ ನಡೆಯುತ್ತೆ. ಅದರದೊಂದು ಕಾಂಪ್ಲೆಕ್ಸ್ ಮಾಡಿಸ್ಕೊಂಡು ಡಾಕ್ಟರ್ ಶಿವಪ್ಪ ಅವ್ರ ಕ್ಲಿನಿಕ್ಗೆ ಒಬ್ರು ಬಂದಿರ್ತಾರೆ. ಅದೇ ಟೈಮಲ್ಲಿ ಆ ಒಂದು ಚರ್ಚೆ ಆಗ್ತಾ ಇರುತ್ತೆ, ಏಕೀಕರಣ ಚಳವಳಿ ಅದ್ರ ಬಗ್ಗೆ ಒಬ್ರು ಭಾಷಣ ಮಾಡ್ತಾ ಇರ್ತಾರೆ, ಒಂದು ಸಣ್ಣದಾಗಿ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಒಂದು ಪೇಷಂಟ್ ಬರುತ್ತೆ ಡಾಕ್ಟರ್ ಶಿವಪ್ಪ ಅವರ ಕ್ಲಿನಿಕ್ಕಿಗೆ. ಅಜ್ಜಿ, ಆ ಪೇಷಂಟು ಒಬ್ರು ಅಜ್ಜಿ. ಆ ಪಾಂಪ್ಲೆಟ್ ಓದಿ ಪಕ್ಕಕ್ಕಿಟ್ಟು ಇವ್ರು ಕೇಳ್ತಾರೆ, ಏನಜ್ಜಿ ನಿಂಗೆ ಮೈಸೂರು ಬೇಕೋ ಏನೋ ಕರ್ನಾಟಕ ಅಂತ ಬೇಕು ಅಂತ. ಅಯ್ಯೋ ನನಗೆ ಯಾವುದು ಬೇಡಪ್ಪ, ನನಗೆ ಕೆಮ್ಮಿಗೆ ಔಷಧಿ ಬೇಕು ಅಂತ ಹೇಳ್ತಾರೆ ಆ ಅಜ್ಜಿ. ಇದಾಗ ಸ್ವಲ್ಪ ದಿನಕ್ಕೆ ಒಂದು ಎಲೆಕ್ಷನ್ ಕಮೆನ್ಸ್ ಆಗುತ್ತೆ. ಶಿವಪ್ಪ ಅವ್ರ ಮನೆಗೆ 3 ಜನ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಅಂದ್ರೆ ಲಾಯರ್ಸು ಮತ್ತೆ ಈ ತರ ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸಿರೋಂಥವ್ರು ಬಂದು, ಪಾಡಿಗೆ ನಾನು ಬಿಟ್ಬಿಡಿ, ಹೆಂಗೋ ಜನಸೇವೆ ಮಾಡ್ಕೊಂಡು ನಾನು ಒಂದು ಆದರ್ಶ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರು ಬಿಡಲ್ಲ. ಏನೇನಾದ್ರೂ ಹೇಳಿ ಕನ್ವಿನ್ಸ್ ಮಾಡಿ ಎಲೆಕ್ಷನ್ಗೆ ನಿಲ್ಲೋಂಗ್ ಮಾಡೇ ಬಿಡ್ತಾರೆ. ಆ ಊರಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತೆ. ಒಂದ್ ಕಡೆ ಸಾದ್ರವಳ್ಳಿ ಅವ್ರ ಮಗ ಪ್ರಕಾಶ್ ಸಾದ್ರವಳ್ಳಿ ಅಂತ, ಇನ್ನೊಂದ್ ಕಡೆ ನಾಗರವಳ್ಳಿ ಅವರ ಅಪ್ಪಾಜಿ ಅಂತ ಏನ್ ಕರಿತಿರ್ತಾರಲ್ಲ, ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದಂತ ನಾನು ಅಪ್ಪಾಜಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ರಾಮಲಿಂಗೇಗೌಡರು ಕೂಡ ಅಪ್ಪಾಜಿ ಅಂತ ಸಂಬೋಧನೆ ಮಾಡ್ತಿರ್ತಾರೆ ನಾಗರವಳ್ಳಿ ಅವರಿಗೆ. ನೆಕ್ಸ್ಟ್ ಇನ್ನೊಂದ್ ಕಡೆ ಡಾಕ್ಟರ್ ಶಿವಪ್ಪ ಅಂತ. ಈ ಮೂವರಿಗೂ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಎಲೆಕ್ಷನ್ ಪ್ರಚಾರ ಬಹಳ ಜೋರಾಗಿ ನಡೆಯುತ್ತೆ. ಒಂದಿನ ಡಾಕ್ಟರ್ ಶಿವಪ್ಪಂಗೆ ಕಾರ್ಯಕರ್ತರು ಕೇಳ್ತಾರೆ. ಆಕ್ಚುಲಿ ಶಿವಪ್ಪ ಅವ್ರ ಕಡೆ ಕಾರ್ಯಕರ್ತರು ತಾವಾಗೆ ಸ್ವಯಂ ಪ್ರೇರಿತರಾಗಿ ಬಂದು ನಾವು ನಿಮ್ಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದ್ರ ಹುನ್ನಾರ ಏನಂತ ಲೇಟಾಗಿ ಗೊತ್ತಾಗುತ್ತೆ ಶಿವಪ್ಪ ಅವರಿಗೆ. ಆ ಇಬ್ರು ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅಂದ್ರೆ ಪ್ರಕಾಶ್ ಸಾದ್ರವಳ್ಳಿ ಮತ್ತೆ ಅಪ್ಪಾಜಿ, ಇಬ್ರು ಕೂಡ ಹಣ ಹಂಚ್ತಿದ್ದಾರೆ, ನಾವು ಹಂಚೋಣ ಅಂತ ಕೇಳ್ತಾರೆ ಕಾರ್ಯಕರ್ತರು ಶಿವಪ್ಪ ಅವರಿಗೆ. ಆದ್ರೆ ನನ್ನ ಹತ್ರ ಅಷ್ಟು ಹಣ ಇಲ್ವಲ್ಲಪ್ಪ ಅಂತ ಶಿವಪ್ಪ ಅವರು ಆ ರೀತಿ ಹೇಳ್ತಾರೆ. ಅವಾಗ ಕಾರ್ಯಕರ್ತರು ನಮ್ಮ ಹತ್ರನೇ ಇದೆಯಲ್ಲ ಅಂತ ಹೇಳಿ ಅವ್ರ ಹತ್ರ ಇರೋ ಹಣನ ಹಂಚ್ತಾ ಹೋಗ್ತಾರೆ. ಡಾಕ್ಟರ್ ಶಿವಪ್ಪ ಅವ್ರು ಕೂಡ ಹಣ ಹಂಚ್ತಿದ್ದಾರೆ ಅಂತ ತಿಳಿದ ಹಳ್ಳಿ ಜನ ಇವ್ರ ಬಗ್ಗೆ ಬೇರೆ ತರ ಮಾತಾಡ್ಕೊಂತಿರ್ತಾರೆ. ಅಂದ್ರೆ ಮುಂಚೆ ಜನಸೇವೆ ಅವ್ರು ಏನ್ ಮಾಡ್ತಿರ್ತಾರೆ, ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇರ್ತಾರೆ, ಮತ್ತೆ ಅವ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡಿರ್ತಾರೆ ಹಳ್ಳಿ ಜನ. ಈಗ ಈ ತರ ಇವ್ರು ದುಡ್ಡು ಹಂಚ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಏನ್ ನಡೀತಾ ಇದೆ ಅಂತ ಒಂದು ಬೇರೆ ತರ ಮಾತಾಡಕ್ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ರಾಮಲಿಂಗೇಗೌಡರು ಶ್ರೀ ಅಪ್ಪಾಜಿ ಅವ್ರಿಗೆ ತುಂಬಾ ದುಡ್ಡು ಕೊಟ್ಬಿಡ್ತಾರೆ. ಅಂದ್ರೆ ಒಂದು 40,000, ಆಗಿನ ಕಾಲದಲ್ಲಿ 40-50,000 ಅಂದ್ರೆ ಕರ್ನಾಟಕ ಏಕೀಕರಣ ಸಮಯದಲ್ಲಿ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್. ಅಷ್ಟೆಲ್ಲ ಅಮೌಂಟ್ ಕೊಟ್ಟು ಅಂದ್ರೆ ಅವರು ಕೂಡ ಸಾಲ ಮಾಡ್ಕೊಂಡು ತಾವು ಜಾಮೀನಾಗಿ ಬಂದು ಎಲೆಕ್ಷನ್ಗೆ ಕೊಡ್ತಾರೆ. ನಾ ಇಲ್ಲಿ ಮುಂಚೆನೆ ಹೇಳ್ದಂಗೆ ತ್ರಿಕೋನ ಸ್ಪರ್ಧೆ ಇರುತ್ತಲ್ಲ, ಇವಾಗ ಏನಾಗುತ್ತೆ ಅಂದ್ರೆ ಇವರು ಸಾಲಗಾರ ಬಿಡ್ತಾರೆ. ಅಂದ್ರೆ ಇವ್ರನ್ನ ನಂಬ್ಕೊಂಡು ಹೇಗಿದ್ರು ಅಪ್ಪಾಜಿ ಅವರು ನನಗೆ ತುಂಬಾ ಕಾಂಟ್ರಾಕ್ಟ್ ಕೊಡ್ಸಿರಲ್ಲ, ಈ ರೀತಿನಾರು ನಾವು ಅವ್ರಿಗೆ ಸೇವೆ ಮಾಡೋಣ ಅಂತೇಳಿ ತುಂಬಾ ಅಮೌಂಟ್ ಕೊಡ್ತಾರೆ ಇವ್ರು ಜಾಮೀನ್ ಆಗ್ಬಿಟ್ಟು. ಇಲ್ಲಿ ಡಾಕ್ಟರ್ ಶಿವಪ್ಪ ಮತ್ತೆ ಕಾರ್ಯಕರ್ತರವ್ರಿಗೆ ಒಂದು ಕಾನ್ಫ್ಲಿಕ್ಟ್ ಆಗುತ್ತೆ. ಏನಂದ್ರೆ ನೀವ್ ಯಾಕೆ ಸಾದ್ರವಳ್ಳಿ ಊರಿಗೆ ನನ್ನ ಕರ್ಕೊಂಡೇ ಹೋಗ್ತಿಲ್ಲ ಅಂತ ಕೇಳ್ತಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗೋಣಂತೆ, ಎಲೆಕ್ಷನ್ ಹಿಂದಿನ ದಿನ ಅಥವಾ ಇನ್ನೊಂದ್ 2 ದಿನ ಇದ್ದಾಗ ಹೋಗೋಣ ಅಂತ ಹೇಳ್ತಾರೆ.
ಸರಿ ಅದು ಸರಿನೇ ಬಿಡು ಅಂತ ಸುಮ್ಮನಾಗ್ತಾರೆ. ಒಂದಿನ ಇವರು ಜ್ವರ ಕೇಳೇ ಬಿಡ್ತಾರೆ. ಇನ್ನು ಇಷ್ಟು ದಿನ ಆದರೂ ಅಲ್ಲಿ ಕರ್ಕೊಂಡೇ ಹೋಗ್ತಿಲ್ಲ, ಏನು ನಡೀತಾ ಇದೆ ಅಂತ ಶಿವಪ್ಪ ಅವ್ರು ಕೇಳಿದಾಗ ಬನ್ನಿ ಅಂತ ಹೇಳಿ ಒಂದು ಸಿಟಿಗೆ ಕರ್ಕೊಂಡು ಹೋಗ್ತಾರೆ ಒಂದು ಕಾರಲ್ಲಿ. ಅಷ್ಟೊತ್ತಿಗಾಲೇ ತುಂಬಾ ಇವರು ಓಡಾಡಿ ಸುಸ್ತಾಗ್ಬಿಟ್ಟಿರ್ತಾರೆ. ನಿಧಾನ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಕಾಫಿ ಕೊಡ್ತಾರೆ. ಬಟ್ ತುಂಬಾ ನಿದ್ದೆ ಹತ್ಬಿಡುತ್ತೆ ಇವರಿಗೆ. ಆಕ್ಚುಲಿ ಆ ಕಾಫಿಲಿ ನಿದ್ದೆ ಮಾತ್ರ ಕೊಟ್ಟಿರ್ತಾರೆ. ಇವರಿಗೆ ಎಚ್ಚರ ಆದಾಗ ಊರಲ್ಲಿ ಎಲೆಕ್ಷನ್ ನಡೀತಾ ಇರುತ್ತೆ. ಇವು ಅರ್ಜೆಂಟ್ ಊರಿಗೆ ಹೋಗ್ಬೇಕಂತ ಟ್ಯಾಕ್ಸಿ ಆಗ್ಲಿ ಬಸ್ ಆಗ್ಲಿ ಏನೂ ಇರಲ್ಲ, ಯಾಕಂದ್ರೆ ಎಲೆಕ್ಷನ್ ಡ್ಯೂಟಿಗೆ ಹೋಗ್ಬಿಟ್ಟಿರ್ತವೆ. ಅವಾಗ ನಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗುತ್ತೆ. ಇವರೊಂದು ಕೂಪ ಏನಿರುತ್ತೆ ಅದರಲ್ಲಿ ಬಿದ್ದುಬಿಟ್ಟಿರ್ತಾರೆ ಆಲ್ರೆಡಿ. ಅದವ್ರಿಗೆ ಗೊತ್ತಾಗ್ಬೇಕಂದ್ರೆ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಆಕ್ಚುಲಿ ಏನ್ ನಡೆದಿರುತ್ತೆ ಅಂದ್ರೆ, ಈ ಕಾರ್ಯಕರ್ತರು ಎಲ್ಲ ಬಂದು ದುಡ್ಡು ಹಾಕ್ತಾರೆ ಅಂತ ಹೇಳಿದ್ನಲ್ಲ, ಅವರೆಲ್ಲ ಒಂದು ಸಾದ್ರವಳ್ಳಿ ಅವ್ರು ಕಳಿಸಿರೋಂಥವ್ರೆ ವ್ಯಕ್ತಿಗಳಾಗಿರ್ತಾರೆ. ಅಂದ್ರೆ ಇದೆಲ್ಲ ಒಂದು ವ್ಯೂಹನ ಸಾದ್ರವಳ್ಳಿ ಅವ್ರು ಪ್ರಿಪೇರ್ ಮಾಡಿರ್ತಾರೆ. ಅಂದ್ರೆ ಓಟ್ಗಳು ಸ್ಪ್ಲಿಟ್ ಆಗ್ಲಿ ಅಂತ. ಈಗ ಶಿವಪ್ಪ ಅವ್ರನ್ನ ಕಂಡ್ರೆ ತುಂಬಾ ಗೌರವ ಹಳ್ಳಿ ಜನಕ್ಕೆ. ಸೊ ಅಕಸ್ಮಾತ್ ಶಿವಪ್ಪ ಅವ್ರ ಎಲೆಕ್ಷನ್ ನಿಲ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇವರಿಗೆ ಹಾಕ್ತಾರೆ ಓಟು, ಅಪ್ಪಾಜಿ ಅವರಿಗೆ. ಸೊ ಅವಾಗ ಪ್ರಕಾಶ್ ಸಾದ್ರವಳ್ಳಿ ಸೋಲೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ಶಿವಪ್ಪ ಅವ್ರ ಎಲೆಕ್ಷನ್ ನಿಂತ ಕೂಡಲೇ ಓಟ್ಗಳು ಸ್ಪ್ಲಿಟ್ ಆಗಿ ನನ್ನ ಮಗ ಗೆಲ್ಲಿ ಅಂತ ಸಾದ್ರವಳ್ಳಿ ಅವರು ಈ ತರ ಒಂದು ವ್ಯೂಹನ ರಚನೆ ಮಾಡಿರ್ತಾರೆ. ಸೊ ಅದರಿಂದಾಗಿ ಪ್ರಕಾಶ್ ಸಾದ್ರವಳ್ಳಿ ತುಂಬಾ ಓಟ್ಗಳ ಅಂತರದಿಂದ ಜೈಬೇರಿ ಬಾರಿಸ್ತಾರೆ, ಗೆಲ್ತಾರೆ ಎಲೆಕ್ಷನ್ನ. ಅವಾಗ ರಾಮಲಿಂಗೇಗೌಡರು ಅಪ್ಪಾಜಿನ ಮೀಟ್ ಆಗಕ್ಕೆ ಅಂತ ಹೋಗ್ತಾರೆ. ಯಾಕಂದ್ರೆ ಸೊ ಮುಂಚೆನೆ ಸೋತಿರ್ತಾರಲ್ಲ, ಇವ್ರನ್ನ ಮೀಟ್ ಮಾಡಕ್ಕೆ ರೆಫ್ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಸಾಲ್ಗಾರ ಕಾಟ ಡೈಲಿ ಮನೆಗೆ ಬಂದು ಕೊಟ್ಟಿರೋ ಅಮೌಂಟ್ ವಾಪಸ್ ಕೊಡಕ್ಕೆ ಕೇಳ್ತಾ ಇರ್ತಾರೆ. ಒಂದಿನ ರಾತ್ರಿ ಇಡೀ ಮೀಟಿಂಗ್ ಆಗುತ್ತೆ ರಾಮಲಿಂಗೇಗೌಡರ ಮನೆಯಲ್ಲಿ. ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ನಮ್ಮ ದುಡ್ಡು ಕೊಡ್ಲೇಬೇಕು ಅಂತ ಹೇಳ್ತಾರೆ. ಅವಾಗ ಅವರ ಜಮೀನನ್ನ ಅತ್ಯಲ್ಪ ಬೆಲೆಗೆ ಮಾರಿ ಸಾಲ ತೀರಿಸ್ತಾರೆ. ಇದೇ ಟೈಮಲ್ಲಿ ಏನಂದ್ರೆ ಹೊಸ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ. ಅವಾಗ ಪ್ರಕಾಶ್ ಸಾದ್ರವಳ್ಳಿ ಕೂಡ ಸರ್ಕಾರದೊಂದು ಭಾಗ ಆಗಿರ್ತಾರೆ. ಅವಾಗ ರಾಮಲಿಂಗೇಗೌಡರ ಮೇಲೆ ತನಿಖೆಗೆ ಆದೇಶ ಮಾಡ್ತಾರೆ. ಏನಂದ್ರೆ ಆ ಊರಿನ ಸ್ಕೂಲು, ಕಟ್ಟಡ ಎಲ್ಲ ಕಳಪೆ ಮೆಟೀರಿಯಲ್ಸ್ ಅಂತ ಊರ್ನವ್ರ ಮುಂದೆ ಅಧಿಕಾರಿಗಳು ಬಂದು ಹೇಳ್ಬಿಡ್ತಾರೆ. ಇನ್ನೂ ಹೆಚ್ಚಿನ ತನಿಖೆಗೆ, ಅಂದ್ರೆ ಇದುವರೆಗೂ ಏನೇನು ಅವರಿಗೆ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀರೋ ಎಲ್ಲದನ್ನು ತನಿಖೆ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ತುಂಬಾ ಭಯ ಆಗುತ್ತೆ ಇವರಿಗೆ. ಯಾಕಂದ್ರೆ ಸಿವಿಲ್ ಕಾಂಟ್ರಾಕ್ಟರ್ ಅಂದ್ರೆ ಕೆಲವರು ಆಗಿನ ಕಾಲದಲ್ಲೂ ಆಗ್ಲೂ ಎಲ್ಲ ಕಾಲದಲ್ಲೂ ಆಯ್ತು, ಕಳಪೆ ಮೆಟೀರಿಯಲ್ಸ್ ಕೆಲವರು ಹಾಕಿರ್ತಾರೆ, ಅದೇ ರೀತಿ ಇವರು ಮಾಡಿರ್ತಾರೆ. ಅವಾಗ ಮರ್ಯಾದೆ ಗಂಜಿ ಆ ಊರಿನ ದೊಡ್ಡ ಚಾನಲ್ ಏನಿರುತ್ತೆ ಅಲ್ಲಿ ಹೋಗಿ ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ ರಾಮಲಿಂಗೇಗೌಡರು. ಈ ಕಡೆ ಅವರ ಮನೆಯಲ್ಲಿ ಉಳಿಯೋರಂದ್ರೆ ರಾಮಲಿಂಗೇಗೌಡರ ಪತ್ನಿ ಮತ್ತೆ ಮಗಳು ರಂಗಲಕ್ಷ್ಮಿ. ಕೆಂಪಲಕ್ಷ್ಮಿ ಅನ್ನೋರು ದೊಡ್ಡ ಮಗಳು ತೀರ್ಕೊಂಡ್ಬಿಟ್ಟಿರ್ತಾರೆ. ಅವಾಗ್ಲೇ ನಾ ಹೇಳಿದೆ. ರಂಗಲಕ್ಷ್ಮಿಗೆ ಅವ್ರ ಗಂಡನ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇರಲ್ಲ. ಅವರ ಇದ್ರಲ್ಲೊಂದು ಕೆಲವೊಂದು ವರ್ಡ್ಸ್ ಬರೀತಾರೆ ಭೈರಪ್ಪನವರು. ಗಂಡ ಅಂದ್ಕೂಡ್ಲೆ ಅವ್ರ ಮನಸ್ಸನ್ನ ಆಳೋರು ಆಗಿರ್ಬೇಕು, ಅವಾಗ ಹೆಂಡತಿ ಆದವರು ತುಂಬಾ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಅಂತ. ಇವನು ಮನಸ್ಸನ್ನ ಆಳ್ತಾ ಇಲ್ಲ ಅಂತ. ಯಾಕಂದ್ರೆ ಪುಟ್ಟಸ್ವಾಮಿ ಅನ್ನೋರು ತುಂಬಾ ಗ್ರೀಡಿ ಪರ್ಸನ್ ಆಗಿರ್ತಾರೆ. ಅವರ ತಂದೆಯವರು ಎಷ್ಟು ಹೆಲ್ಪ್ ಮಾಡಿರ್ತಾರೆ ಅಂದ್ರೆ, ಜಾಬ್ ಕೊಡ್ಸೋದ್ರಿಂದ ಹಿಡಿದು ಎಲ್ಲಾ ರೀತಿ ಸಹಾಯನ, ಹಣಕಾಸಿನ ಸಹಾಯ ತುಂಬಾ ಮಾಡಿರ್ತಾರೆ. ಕೊನೆಗೆ ಅವರೇ ಏನಾದ್ರು ಸಹಾಯ ಬೇಡ ಬಂದಾಗ ಇವರು ಸಹಾಯ ಮಾಡ್ದೇನೆ ಹಂಗೆ ಕಳ್ಸಿರ್ತಾರೆ. ಈ ರಂಗಲಕ್ಷ್ಮಿ ಅನ್ನೋರು ಅವ್ರ ಗಂಡನ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇರಲ್ಲ ಅಂತ ಏನ್ ಹೇಳಿದೆ, ಅವರು ನರ್ಸಿಂಗ್ ಕೋರ್ಸಿಗೆ ಜಾಯ್ನ್ ಆಗಿರ್ತಾರೆ. ಆ ನರ್ಸಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ ಅಲ್ಲಿ ಒಂದು ನರ್ಸ್ ಆಗಿ ಕೂಡ ವರ್ಕ್ ಮಾಡ್ತಿರ್ತಾರೆ ಒಂದು ಸಿಟಿಲಿ. ಡಾಕ್ಟರ್ ಶಿವಪ್ಪ ಅವ್ರ ಮನೆ ಪಕ್ಕ ಚಲು ಶೆಟ್ಟಿ ಅಂತ ಅವ್ರ ಫ್ರೆಂಡ್ ಏನಿರ್ತಾರಲ್ಲ, ಅವ್ರ ಹೆಂಡತಿಗೆ ಹುಷಾರಿರಲ್ಲ. ಇಲ್ಲ ಇಲ್ಲಿ ಹಳ್ಳಿಲಿದ್ರೆ ಆಗಲ್ಲ, ಸಿಟಿಗೆ ಹೋಗಿ ಅಡ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಶಿವಪ್ಪ ಅವರು. ನಾನು ಬರ್ತೀನಿ ನಡಿ ಅಂತ 3 ಜನನು, ಅಂದ್ರೆ ಚೆಲು ಶೆಟ್ಟಿ, ಡಾಕ್ಟರ್ ಶಿವಪ್ಪ ಅವರು ಮತ್ತೆ ಅವರ ಚೆಲು ಶೆಟ್ಟಿ ಹೆಂಡತಿ ಆ ಸಿಟಿ ಹಾಸ್ಪಿಟ್ಲಿಗೆ ಬಂದಾಗ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ರಂಗಲಕ್ಷ್ಮಿ ಅಂತ, ಅವರನ್ನ ಡಾಕ್ಟರ್ ಶಿವಪ್ಪ ಮೀಟ್ ಆಗ್ತಾರೆ. ಅವಾಗ ಮೀಟ್ ಆದ್ಮೇಲೆ ಏನ್ ಈ ಕಡೆ ಅಂತ ಎಲ್ಲ ಕೇಳ್ತಾರೆ. ಇಲ್ಲ, ನಾನು ಇದೇ ತರ ನರ್ಸಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ ಈ ತರ. ಅವಾಗ ಶಿವಪ್ಪ ಅವ್ರಿಗೂ ಗೊತ್ತಾಗುತ್ತೆ, ಗಂಡನ ಜೊತೆ ಬಾಳ್ವೆ ಮಾಡ್ತಿಲ್ಲ ಅಂತಲ್ಲ. ಹೌದು ಅಂತ ಹೇಳ್ತಾರೆ. ಅಲ್ಲಿಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ ಅವತ್ತು. ಅದಾದ್ಮೇಲೆ ಇಲ್ಲಿ ಎಲೆಕ್ಷನ್ ಆದ್ಮೇಲೆ ಡಾಕ್ಟರ್ ಶಿವಪ್ಪ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಈ ಒಬ್ಬ ಪೇಷಂಟ್ ಬಂದಾಗ ಒಂದು 200 ರುಪೀಸ್ ಆಗೋ ಟ್ರೀಟ್ಮೆಂಟ್ಗೆ 1000 ರುಪೀಸ್ ಚಾರ್ಜ್ ಮಾಡಿರ್ತಾರೆ. ಆ 200 ರುಪೀಸ್ ಕಳೆದ್ಮೇಲೆ ಮಿಕ್ಕಿದ 800 ರೂಪಾಯಿ ವೈದ್ಯಕೀಯಕ್ಕೆ ಬೇಕಾದಂತ ಸಲಕರಣೆಗಳನ್ನ ಪರ್ಚೇಸ್ ಮಾಡಿರ್ತಾರೆ. ಆಮೇಲೆ ಅವರು ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ, ನಾನು ಯಾಕೆ ಸುಮ್ಮನೆ ಪುಕ್ಷಟೆ ಟ್ರೀಟ್ಮೆಂಟ್ ಕೊಡ್ಬೇಕು, ದುಡ್ಡು ಇರೋರ ಹತ್ರ ಚಾರ್ಜ್ ಮಾಡೋಣಂತೆ, ನಾಮಿನಲ್ ಚಾರ್ಜಸ್. ದುಡ್ಡು ಇಲ್ಲದೆ ಇರೋರ ಹತ್ರ ತಗೊಳೋದು ಬೇಡ, ಫ್ರೀಯಾಗಿ ಮಾಡೋಣ, ಜನಸೇವೆ ಮಾಡೋಣ ಅಂತ ಒಂದು ಡಿಸಿಷನ್ಗೆ ಬರ್ತಾರೆ. ಆಸ್ಪತ್ರೆಯಲ್ಲಿ ಏನು ಮೀಟ್ ಆಗ್ತಾರೆ ರಂಗಲಕ್ಷ್ಮಿ ಶಿವಪ್ಪ ಅವರಿಗೆ. ಒಂದ್ಸಲ ಬಂದು ಪ್ರಪೋಸ್ ಮಾಡ್ತಾರೆ, ಈ ಥರ ನೀ ನನ್ನ ಹೆಂಡತಿಯಾಗಿ ಬಂದರೆ ನಮ್ಮ ಊರಿನಲ್ಲೇ ಒಂದು ಪುಟ್ಟ ನರ್ಸಿಂಗ್ ಹೋಮ್ ಥರ ಮಾಡೋಣ ಅಂತಿದ್ದೀನಿ ಅಂತ. ಈಗ ನಿಂದು ನರ್ಸಿಂಗ್ ಕೋರ್ಸ್ ಆಗಿದೆ, ಸೊ ದಟ್ ಪ್ರೊಫೆಷ್ನಲಿ ಮತ್ತು ಪರ್ಸ್ನಲಿ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಆಗ್ಬೋದು ಅಂತ, ಒಟ್ಟಿಗೆ ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತ ಪ್ರಪೋಸ್ ಮಾಡ್ತಾರೆ. ರಂಗಲಕ್ಷ್ಮಿ ಅವ್ರು ಕೂಡ ಒಪ್ಕೊಂತಾರೆ. ಇಲ್ಲಿಗೆ ಕಾದಂಬರಿ ಮುಗಿಯುತ್ತೆ. ಎಸ್ ಎಲ್ ಭೈರಪ್ಪನವರು ಬರೆದಿರೋಂಥ ಇದೇನು ಕಾದಂಬರಿ ಇದೆ ಮತದಾನ ಅಂತ,
ಅತ್ಯಂತ ಸರಳವಾಗಿರೋದ್ರಿಂದ ಈವನ್ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಓದಿದ್ದು ಕೂಡ ಅರ್ಥ ಆಗೋಷ್ಟು ಸುಲಭವಾಗಿರೋದ್ರಿಂದ ಯಾವುದೇ ರೀತಿ ಡಿಫಿಕಲ್ಟ್ ವರ್ಡ್ಸ್ ಆಗಲಿ ದೊಡ್ಡ ವರ್ಡ್ಸ್ ಆಗಲಿ ಯೂಸ್ ಮಾಡಿ ಬರ್ದಿಲ್ಲ. ಹಾಗಾಗಿ ಎಲ್ರಿಗೂ ಅರ್ಥ ಆಗೋದ್ರಿಂದ ದಯಮಾಡಿ ಎಲ್ಲರೂ ಈ ಪುಸ್ತಕನ ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.